ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡ್ರೀಮಿ ವೈಬ್ಸ್ ವಿತ್ ಸೌಮ್ಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ನಮ್ಮ ಅಮ್ಮ ಮನೇಲಿ ಗೌರಿ ಹಬ್ಬ ಸೆಲೆಬ್ರೇಷನ್ ಮಾಡೋದನ್ನ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಯಾರು ನಮ್ಮ ಚಾನಲ್ನ ಈಗ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾರ್ಮಲಾಗಿ ಹೆಣ್ಮಕ್ಳಿಗೆ ಹಬ್ಬ ಅಂದ್ರೆ ಒಂದು ಎನರ್ಜಿಟಿಕ್ಕಾಗಿ ಮಾಡೋ ಅಂಥದ್ದು. ಯಾಕೆಂದರೆ ಪ್ರತಿಯೊಂದು ಕೆಲಸನೂ ಆ ಮನೆ ಹೆಣ್ಮಗಳು ಖಂಡಿತವಾಗೂ ಮಾಡೇ ಮಾಡ್ತೀವಲ್ವ. ಅದರಲ್ಲೂ ಗೌರಿ ಹಬ್ಬ ಅಂದರೆ ಎಲ್ರಿಗೂ ಎಷ್ಟು ಸಂಭ್ರಮ ಇರುತ್ತೆ. ಅದರಲ್ಲೂ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿರೋರಿಗೆ ಮತ್ತು ಗೌರಿ ಹಬ್ಬನ ಅಮ್ಮನ ಮನೇಲಿ ಬಂದು ಸೆಲೆಬ್ರೇಟ್ ಮಾಡೋ ಅವಕಾಶ ಸಿಗುತ್ತಲ್ವ. ಸೊ ಅದರಿಂದ ಎಲ್ಲ ಹೆಣ್ಮಕ್ಳಿಗೂ ತುಂಬ ಖುಷಿ ಆಗೇ ಆಗುತ್ತೆ. ಸೊ ಮೊದಲನೇದಾಗಿ ನಮಗೆ ಹೆಣ್ಮಕ್ಳಿಗೆ ಹಬ್ಬ ಅಂತ ಶುರುವಾದರೆ ಮೊದಲು ರಂಗೋಲಿಯಿಂದನೇ ಶುರುವಾಗೋದು ಅನ್ನೋದು ನನ್ನ ಭಾವನೆ. ರಂಗೋಲಿನೇ ಮೊದಲನೇ ಆದ್ಯತೆ ನಾವು ಕೊಡ್ತೀವಲ್ವ. ಸೊ ರಂಗೋಲಿನ ಮೊದಲನೇದಾಗಿ ಸ್ಟಾರ್ಟ್ ಮಾಡ್ಕೊಡ್ತಾಯಿದ್ದೀನಿ. ಒಂದು ಸಿಂಪಲ್ಲಾಗಿ ಯುನಿಕ್ಕಾಗಿ ಬೇಗ ಆಗುವಂಥ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಮಾರ್ನಿಂಗು ಇದು ನಾನು ರಂಗೋಲಿ ಬಿಡಬೇಕು ಅರೌಂಡ್ 6 ಆಗಿತ್ತು. ಇವತ್ತು ಮಂಗಳವಾರದ ವ್ಲಾಗ್ ಆಗಿರುತ್ತಲ್ವ, ಗೌರಿ ಹಬ್ಬಕ್ಕೆ 9 ಒಳಗಡೆನೇ ಗೌರಿ ಎಲ್ಲ ಕೂಡಿಸಿ ಪೂಜೆ ಮಾಡಬೇಕು, ಇಲ್ಲಾಂದರೆ 10:30ವರೆಗೂ ಕಾಯಬೇಕಾಯಿತು. ಸೊ ಇದನ್ನು ಮಾರ್ನಿಂಗ್ ಒಂದು ಸಿಂಪಲ್ಲಾಗಿ ರಂಗೋಲಿ ಬಿಟ್ಕೊಂಡಿದ್ದೀನಿ. ಸೊ ಇದು ಆಮೇಲೆ ಮನೆ ಮುಂದುಗಡೆ ಎಲ್ಲ ಬಿಟ್ಟು ಬಂದಮೇಲೆ ಅಮ್ಮ ಮನೆಯದು ಫಸ್ಟ್ ಫ್ಲೋರಲ್ಲಿ ಏನಿದೆ ಅಲ್ಲಿ ಒಂದು ಚಿಕ್ಕ ರಂಗೋಲಿ ಬಿಟ್ಬಿಡೋಣ ಅಂತ ಬಿಡ್ತಾ ಇದ್ದೀನಿ. ಆವಾಗೆಲ್ಲ ಚಿಕ್ಕದ್ರಲ್ಲಿ ನಮಗೆ ಕೆಲಸ ಹೇಳಿದ್ರೆ ಸಾಕು, ಯಾಕಪ್ಪ ಕೆಲಸ ಹೇಳ್ತಾರೆ ಅಮ್ಮ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಆದರೆ ಅಮ್ಮ ನಾವು ತಾಯಿಯಾಗಿ ಆ ಜವಾಬ್ದಾರಿನ ತೊಗೋಬೇಕಾದಾಗ ಗೊತ್ತಾಗುತ್ತೆ ನಮ್ಮ ತಾಯಂದಿರು ನಮಗೆ ಯಾಕೆ ಆ ರೀತಿ ಹೇಳ್ತಾಯಿದ್ರು, ಎಲ್ಲ ಕೆಲಸಗಳನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಅಂತಲ್ವ. ಸೊ ರಂಗೋಲಿನ ಬಿಡ್ತಾ ಇದ್ದೀನಿ. ಸೊ ರಂಗೋಲಿ ತುಂಬ ಸಣ್ಣ ಪುಡಿ ಇತ್ತು. ಒಂದೊಂದು ಸತಿ ಒಂದೊಂದು ಥರ ಶಾಪಲ್ಲಿ ಅವೈಲೇಬಲ್ ಇರುತ್ತೆ. ಒಂದು ಸತಿ ಎಷ್ಟು ಚೆನ್ನಾಗಿರುತ್ತೆ ರಂಗೋಲಿ, ಒಂದೊಂದು ಸತಿ ಅಕ್ಕಿ ಹಿಟ್ಟು ಥರ ಇದ್ಬಿಡುತ್ತೆ. ಅದು ರಂಗೋಲಿ ನೀಟಾಗಿ ಬಿಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಇಟ್ಕೊಳ್ಳೋದಕ್ಕೇ ಆಗಲ್ಲ. ಅಕ್ಕಿ ಹಸಿಟ್ಟು ಥರ ಫುಲ್ಲು ಸಾಫ್ಟಾಗಿಬಿಡುತ್ತೆ. ಆವಾಗ ನೀಟಾಗಿ ರಂಗೋಲಿನೇ ಬಿಡೋಕ್ಕಾಗೋದಿಲ್ಲ. ಸೊ ಹೇಗೋ ಒಂದು ಸಿಂಪಲ್ಲಾಗಿರಲಿ ಅಂತ ಒಂದು ಚಿಕ್ಕ ರಂಗೋಲಿ ಮನೆ ಮುಂದೆ ಬಿಟ್ಟು ಅದಕ್ಕೆ ನಾರ್ಮಲಾಗಿ ಒಂದು ಕಲರ್ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬ ಅಲ್ವಾ, ಸೊ ಅದಕ್ಕೋಸ್ಕರ. ಗೌರಿ ಹಬ್ಬ ಅಂದರೆ ಪ್ರತಿಯೊಬ್ಬಳು ಹೆಣ್ಮಕ್ಳಿಗೂ ತಮ್ಮ ತಾಯಿ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತಾರೆ, ಆಗೋರು ಮಾಡ್ತಾರೆ. ಹಾಗಿಲ್ಲಂದರೆ ಅವರ ಮನೆಗಳಲ್ಲಿ ಎಷ್ಟಿಗೆ ಸಾಧ್ಯವಾಗುತ್ತೋ ಅಷ್ಟು ಖುಷಿಯಿಂದ ಮನೇಲಿ ಮಕ್ಕಳು ಫ್ಯಾಮಿಲಿ ಜೊತೆ ಎಲ್ಲ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ವರ್ಷ ನಾವು ಗೌರಿ ಹಬ್ಬನ ಅಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಈಗ ಅಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಲಾಸ್ಟ್ ಇಯರು ಅಮ್ಮ ಮನೇಲಿ ಗೌರಿನ ತುಂಬ ಚಿಕ್ಕ ಗೌರಿ ತಂದುಬಿಟ್ಟಿದ್ರು. ಅಮ್ಮ ಸೀರೆ ಉಡಿಸು ಅಂತ ತುಂಬ ಹೇಳಿದ್ರು, ಬಟ್ ಚಿಕ್ಕದು ಹೇಗೆ ಉಡಿಸ್ಲಿ ಅಂತ ನಾನು ಇದು ಮಾಡಿದ್ದೆ. ಸೊ ಈ ಸಲ ನಮ್ಮ ಫಾದರು ಅಪ್ಪಾಜಿಯವ್ರು ಏನು ಮಾಡಿಬಿಟ್ಟಿದ್ದಾರೆ, ಸ್ವಲ್ಪ ದೊಡ್ಡದೇ ತಂದುಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಈ ಸತಿ ಸೀರೆ ಉಡಿಸ್ಬಿಟ್ಟು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ನಮ್ಮ ಅಣ್ಣನ ಹೆಂಡ್ತಿ ಅವರು ಸ್ವಲ್ಪ ಡೆಲಿವರಿಗೆ ಊರಿಗೆ ಹೋಗಿದ್ದರು. ಸೊ ಅಮ್ಮ ಒಬ್ಬರ ಕೈಲೇ ಕೆಲಸಗಳು ಮಾಡೋಕ್ಕಾಗಲ್ಲ. ಸೊ ಇದೊಂದು ಸೀರೆ ಒಂದು ಟ್ರಾಪಿಂಗು ನಾನೇ ಮಾಡಲೇಬೇಕು ಅಂತ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯೆಲ್ಲೋ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಶಿಫಾನ್ ಸ್ಯಾರೀಸು, ಜಾರ್ಜೆಟ್ಟು ಕ್ಲಾತಿಂಗ್ ಇರುತ್ತೆ. ಸೀರೆ ತುಂಬ ಚೆನ್ನಾಗಿದೆ. ನಿಮ್ಗೆ ಈ ಸೀರೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ಇದಾದಮೇಲೆ ಸಿಂಪಲ್ಲಾಗಿ ಸ್ಯಾರಿ ಟ್ರೇಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಏನು ನಾನು ಜಾಸ್ತಿ ಎಲ್ಲ ಏನೂ ಇದು ಮಾಡಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ತಿದ್ದೀನಿ. ನೋಡಿ ನಮ್ಗೆ ಗೌರಮ್ಮ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಸೊ ಇದು ನಾನು ಹಾಗೆ ಉಡ್ಸೋದಕ್ಕಾಗಲ್ಲ, ಸ್ವಲ್ಪ ಹೈಟ್ ಹಾಕಿ ಆಯಿತು. ಸೊ ಹೇಗಾಗುತ್ತೋ ಹಾಗೆ ಸಿಂಪಲ್ಲಾಗಿ ಉಡಿಸ್ಬಿಟ್ಟೆ. ಯಾಕೆ ನಾನು ಸ್ಟಾರ್ಟ್ ಮಾಡಿದಾಗೆ 8:30 ಆಗಿತ್ತು. ಎಲ್ಲ ಕೆಲಸ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಬರೋದಕ್ಕೆ ಇನ್ನು ಅರ್ಧ ಗಂಟೆ ನಾನು ಸ್ಯಾರಿ ಉಡಿಸಿ ದೇವ್ರ ದೀಪ ಹಚ್ಚಬೇಕು. ಇಲ್ಲಾಂದರೆ 10:30 11ವರೆಗೂ ಕಾಯಬೇಕಾಗಿತ್ತು ಗೌರಿ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ. ನಮ್ಮ ಕಡೆಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಗೌರಿ ಗಣೇಶ ಹಬ್ಬ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಅಮ್ಮ ಮನೆಯಲ್ಲಿ ಯಾವಾಗಲೂ ಗೌರಿ ಹಬ್ಬ ಒಂದು ದಿವಸ ಇರುತ್ತಲ್ವ. ಸೊ ಆವತ್ತು ಗೌರಿ ಹಬ್ಬಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ. ಸೊ ಫೈನಲಿ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿದ್ದೀನಿ. ಹೂವು ಪೋಣಿಸೋದಕ್ಕೆ ಟೈಮ್ ಆಗಿರಲಿಲ್ವಲ್ಲ. ಸೊ ಹಾಗೆ ಸ್ವಲ್ಪ ಒಂದು ಸಿಂಪಲ್ ಆಗಿರೋ ಒಂದು ಮಲ್ಲಿಗೆ ಹೂವಿತ್ತು, ಅದನ್ನೇ ಮಾಡಿಸಿ ಅಮ್ಮ ದೀಪ ಎಲ್ಲ 9 ಗಂಟೆ ಒಳಗಡೆ ದೀಪ ಎಲ್ಲ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾಯಿದ್ರು. ಸೊ ನಮ್ಮಮ್ಮ ಫ್ಯಾಮಿಲೀಲಿ ಏನಂದರೆ ಗೌರಿ ಹಬ್ಬ ಬಂದರೆ ಅವರು ಗಂಗಮ್ಮ ತಾಯಿ ಪೂಜೆ ಮಾಡ್ಕೊಳ್ತಾರೆ. ಅವರವರು ಪದ್ಧತಿಲಿ ಏನೇನಿರುತ್ತೋ ಆ ರೀತಿ ಮಾಡ್ಕೊಳ್ತಾರೆ. ಗೌರಮ್ಮ ಗಂಗಮ್ಮ ಎಲ್ಲ ಒಂದೇ ಅಲ್ವಾ. ಸೊ ಅದನ್ನೆಲ್ಲ ಪೂಜೆ ಮಾಡಿ ಸಿಂಪಲ್ಲಾಗಿ ಒಂದು ಸ್ಯಾರಿ ಉಡಿಸಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ.
ಸೊ ಸ್ವಲ್ಪ ಹೂವು ಎಲ್ಲ ಪೋಣಿಸ್ಬೇಕಿತ್ತು, ಅದು ಪೆಂಡಿಂಗ್ ಇತ್ತು. ಗೌರಿ ಹಬ್ಬದಲ್ಲಿ ಎಲ್ಲರೂ ಸಹ ಗೌರಿ ದಾರ ಕಟ್ಕೊಳ್ತೀವಲ್ಲ, ಗೌರಿ ದಾರ ಕಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಇನ್ನೂ ಪ್ರಿಪ್ರೇಷನ್ ಮಾಡಿರಲಿಲ್ಲ. ಮಕ್ಕಳೆಲ್ಲ ಇನ್ನೂ ಎದ್ದು ಫ್ರೆಶ್ ಅಪ್ ಆಗ್ತಾಯಿದ್ರು. ಸೊ ಅಷ್ಟರಲ್ಲಿ ಪೂಜೆಗೆ ಏನೇನು ಬೇಕು, ನಾರ್ಮಲಾಗಿ ಮಕ್ಕಳು ಎದ್ದೊಳೋಕ್ಕಿಂತ ಮುಂಚೆನೇ ಕೆಲಸಗಳು ಮಾಡಿಕೊಂಡ್ರೆ ತುಂಬ ಕೆಲಸಗಳು ಬೇಗ ಆಗುತ್ತೆ. ಇಲ್ಲಾಂದರೆ ಆ ಮಕ್ಕಳು ಏನೇನೋ ಕೇಳ್ತಾ ಇರ್ತಾರೆ, ಮಿಡಲಲ್ಲಿ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಸೊ ನನ್ನ ಪ್ರಕಾರ ಮಕ್ಕಳು ಎದ್ದೊಳೋಕ್ಕಿಂತ ಮುಂಚೆನೇ ಬೇಗ ಎದ್ದು ಕೆಲಸಗಳು ಮಾಡ್ಕೊಂಬಿಟ್ರೆ ನಮಗೆ ಒಳ್ಳೆಯದು. ನಮ್ಮಮ್ಮ ಎಲ್ಲ ಇದೇ ರೀತಿ ಫಾಲೋ ಮಾಡ್ತಿದ್ರು. ಆವಾಗ ನಮಗೆ ಗೊತ್ತಿರಲಿಲ್ಲ, ಓ ಯಾಕಮ್ಮ ಇಷ್ಟು ಬೇಗ ಎಲ್ಲನೂ ಮಾಡ್ತೀರಾ ಅಂತ ನಾವು ಆವಾಗ ನಮ್ಗೆ ತಿಳಿದಿರೋ ವಯಸ್ಸಲ್ಲಿ ಹೇಳ್ತಾ ಇದ್ವಿ. ಸೊ ಇವಾಗ ನಮಗೆ ನಮ್ಮ ಒಂದು ಜವಾಬ್ದಾರಿ ಬಂದಮೇಲೆ, ನಮಗೆ ತಿಳುವಳಿಕೆ ಬಂದಮೇಲೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ನಮ್ಗೆ ಈಗೀಗ ಅರ್ಥ ಆಗ್ತಿದೆ. ಯಾಕೆ ನಮ್ಮ ಅಪ್ಪ ಅಮ್ಮ ಆ ಥರ ಎಲ್ಲ ಹೇಳ್ತಾಯಿದ್ರು, ಎಲ್ಲ ಕಲ್ತ್ಕೊಂಡಿರಿ ಮುಂದಕ್ಕೆ ಎಷ್ಟು ಯೂಸ್ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಮಕ್ಳುಗಳಿಗೆ ಈಗಲಿಂದನೇ ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಕಲ್ಚರ್ ಏನಿದೆ, ನಾವೇನೇನು ಆಚರಣೆಗಳು ಮಾಡ್ತೀವಿ ಅದನ್ನ ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಟ್ರೆ ಅವರು ಅದ್ರ ಜೊತೆಗೆ ಎಲ್ಲನೂ ಕಲ್ತ್ಕೊಳ್ತಾ ಹೋಗ್ತಾರೆ. ಸೊ ಇದೆಲ್ಲ ಆದಮೇಲೆ ದೇವರಿಗೆ 5 ಥರ ಹಣ್ಣು ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಬಟ್ ನಾನಿನ್ನೂ ರೆಡಿ ಆಗಿರಲಿಲ್ಲ. ಸೊ ತುಂಬ ಕೆಲಸ ಇತ್ತು. ಇನ್ನೂ 9 ಆಗಿದೆ ಅಲ್ವಾ, ಇನ್ನು ನಾನು ಪೂಜೆ ಮಾಡಬೇಕಿತ್ತು. ಸೊ ಅಷ್ಟರಲ್ಲಿ ಇದು ಫಸ್ಟು ಅಮ್ಮಗೆ ಏನೇನು ಬೇಕು ಹೆಲ್ಪ್ ಎಲ್ಲ ಸ್ವಲ್ಪ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಅಮ್ಮ ಏನು ಸೀರೆ ಎಲ್ಲ ಉಡಿಸಿ ಯಾವ ವರ್ಷನೂ ಮಾಡಿಲ್ಲ. ಇದೇ ಫಸ್ಟ್ ವರ್ಷ ಗೌರಮ್ಮನ ಸೀರೆ ಉಡಿಸಿದ್ದೀವಿ. ಸೊ ಅದೇನೋ ಗೊತ್ತಿಲ್ಲ, ಏನು ನ್ಯೂಸ್ ಬರುತ್ತೋ ನನಗೆ ಗೊತ್ತಿಲ್ಲ. ಸೊ ಇದಾದಮೇಲೆ ದೀಪ ಎಲ್ಲ ಹಚ್ಚಿ ಅಮ್ಮ ಎಲ್ಲ ಪೂಜೆ ಎಲ್ಲ ಮಾಡ್ಕೊಳ್ತಾಯಿದ್ರು. ಅಷ್ಟೊತ್ತಿಗೆ ನಮ್ಮ ಪುಟಾಣಿ ಸನ್ನಿಧಿ ಎಲ್ಲ ರೆಡಿ ಮಾಡಿಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನನಗೆ ಅದು ಬೇಕು ಇದು ಬೇಕು ಅಂತ ಹೇಳೋಕ್ಕೆ ಶುರು ಮಾಡ್ಕೊಂಡಿದ್ಲು. ಸೊ ಫೈನಲಿ ನಮ್ಮ ಮನೆ ಗೌರಮ್ಮನ ಈ ಥರ ಕಾಣ್ತಾ ಇದೆ. ಹೇಗೆ ಕಾಣ್ತಾ ಇದೆ, ಹೇಗಿದೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಮ್ಮ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ ಅಂತ ಹೇಳ್ತಾ, ಓಕೆ ನೆಕ್ಸ್ಟು ಇದೆಲ್ಲ ಆದಮೇಲೆ ಅಮ್ಮ ಏನಿದೆ ಪೂಜೆಗೆ ಏನೇನು ಬೇಕೆಲ್ಲ ಮಾಡಿಕೊಂಡು ಒಂದು ಆರತಿ ಎಲ್ಲ ಬೆಳ್ಕೊಂಡು ಫೈನಲಿ ಮೊದಲನೇ ಪೂಜೆನ ಗೌರಮ್ಮನಿಗೆ ಕಂಪ್ಲೀಟ್ ಮಾಡ್ಕೊಂಡ್ವಿ. ಇದಾದಮೇಲೆ ಗೌರಿ ದಾರ ನಾರ್ಮಲಾಗಿ ಎಲ್ಲರೂ ಕಟ್ಕೊಳ್ಳೇಬೇಕಲ್ವ. ಸೊ ಅದನ್ನು ಮಾರ್ನಿಂಗ್ ರೆಡಿ ಮಾಡಿರಲಿಲ್ಲಲ್ಲ. ಸೊ ಪೂಜೆ ಎಲ್ಲ ಆಗೋದ್ಮೇಲೆ ಗೌರಿ ದಾರ ರೆಡಿ ಮಾಡೋಣ ಅಂದ್ಬಿಟ್ಟು ನಾನಿಲ್ಲಿ 3 ಎಳೆ ದಾರ ತೊಗೊಂಡಿದ್ದೀನಿ. 3 ಎಳೆ ದಾರನ 9 ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರು 5 ಎಳೆ ದಾರದಲ್ಲಿ ಮಾಡ್ತಾರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಅಮ್ಮ ಹೇಳಿದ್ದು 9 ಎಳೆ ದಾರ ತೊಗೊಂಡಿದ್ದೀನಿ. 9 ಎಳೆ ದಾರದಲ್ಲಿ ನಮಗೆ ಸ್ವಲ್ಪ ಲೆಂತ್ ಎಷ್ಟು ಬೇಕು ಟ್ಯಾಗ್ ಮಾಡೋಕ್ಕೆ ಅಷ್ಟು ಲೆಂತ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಅರಿಶಿನ ಎಲ್ಲ ಹಚ್ಬಿಟ್ಟು ನಾವು ಅದೇನು ಗಂಟು ಹಾಕ್ತೀವಲ್ಲ, ಸೊ 16 ಗಂಟು ಹಾಕಬೇಕು ಅಂತ ಹೇಳಿದ್ರು ಅಮ್ಮ. ಸೊ ಅಷ್ಟರಲ್ಲಿ ನಮ್ಮ ಮಗಳು ಚಿಕ್ಕವಳು ನನಗೆ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಬಂದು ಅರಿಶಿನ ಎಲ್ಲ ಹಚ್ಕೊಳ್ತಾ ಕೂತ್ಕೊಂಡ್ಬಿಟ್ಲು. ನಾನು ಬರೀ ಒಂದು 3 ಮಾಡೋಣ ಸದ್ಯಕ್ಕೆ ಅಂತ ಅಂದ್ಕೊಂಡೆ. ಇಲ್ಲ, ನಾನು ನಿಮ್ಮ ಜೊತೆಲೇ ಮಾಡ್ತೀನಿ ಅಂತ ಜೊತೆಲೇ ಕೂತ್ಕೊಂಡ್ಬಿಟ್ಟಿದ್ಲು. ನನಗೆ ಸಾಮಾನ್ಯವಾಗಿ ಇವಳು ಸ್ವಲ್ಪ ಬೇಗ ಇದ್ದರೆ ನನ್ನ ಜೊತೆ ಸ್ವಲ್ಪ ಮಿಂಗಲಾಗಿ ಕೆಲಸಗಳೆಲ್ಲ ಸ್ವಲ್ಪ ಮಾಡಿಕೊಡ್ತಾಳೆ. ಅದು ಖುಷಿನೂ ಸಹ ಮಾಡಿಕೊಡ್ತಾಳೆ, ಇಲ್ಲ ಅಂತಲ್ಲ. ಬಟ್ ಅವಳು ಇನ್ನೂ ಫ್ರೆಶ್ ಅಪ್ ಆಗ್ತಾಯಿದ್ಲು. ಅಷ್ಟೊಂದು ಲೇಟ್ ಆಗಿತ್ತು. ಅಷ್ಟೊತ್ತಿಗೆ ಇವಳು ನನ್ನ ಜೊತೆ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ತಿದ್ನಲ್ವ ಅಂತ ಜೊತೆಲಿ ಹೆಲ್ಪ್ ಮಾಡ್ತಾಯಿದ್ಲು. ಹಾಗೆ 16 ಗಂಟೆ ಹಾಕ್ಕೊಂಡು ಅದ್ರ ಜೊತೆಗೆ ನಮ್ಮದು ಏನು ಸಾಂಕೇತಿಕವಾಗಿರೋಂಥ ಅರಿಶಿನ ದಾರದಲ್ಲಿ ಅರಿಶಿನ ಹೂವನ್ನ ಟ್ಯಾಗ್ ಮಾಡಿ ಹಾಕ್ಕೊಂಡ್ರೆ ಏನೋ ಒಂಥರ ಹಬ್ಬದ ಕಳೆವು ಇರುತ್ತೆ ಪ್ರತಿಯೊಬ್ಬರಿಗೂ ಅಲ್ವಾ. ಹಬ್ಬ ಮಾಡಿದ್ದೀವಿ ಅನ್ನೋ ಖುಷಿನೇ ಅದು. ದಾರ ಕಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾನೇ ಎಲ್ಲ ಅರಿಶಿನ ಎಲ್ಲ ಹಚ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಇಸ್ಕೊಂಡ್ಬಿಟ್ಟು ಅವಳೇ ಎಲ್ಲ ಹಚ್ತಾಯಿದ್ಲು. ಸೊ ಎಲ್ಲ ರೆಡಿ ಮಾಡಿ ಇಡಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ದಾರ ಎಲ್ಲ ನಾನು ಅಳತೆ ಮಾಡಿ ಇಟ್ಬಿಟ್ಟು ಎಷ್ಟು ಬೇಕು, ಮನೇಲಿ ಎಷ್ಟು ಜನ ಇದ್ದೀವಿ ಹಾಗೆ ಗೌರಿಗೆ ಒಂದು ದಾರ ಅಂತ ಕಟ್ಟಿರ್ತೀವಿ ದೇವ್ರ ಹತ್ರ, ಗೌರಮ್ಮಂಗೆ ಅಂತ. ಮಿಕ್ಕಿ ಮನೇಲಿ ಯಾರ್ಯಾರು ಇದ್ದಾರೋ ಎಲ್ಲರೂ ಸೇರಿಸಿ ಅವರೆಲ್ಲರಿಗೂ ಒಂದೊಂದು ದಾರ ಅಂತ ಮಾಡಿ ಹೂವು ಪೋಣಿಸಿ ಅದು ತಾಯಿ ಹತ್ರ ಇಟ್ಟು ಪೂಜೆ ಮಾಡ್ತೀವಿ. ಪೂಜೆ ಎಲ್ಲ ಆದಮೇಲೆ ಅದನ್ನ ನಾವು ಕೈಗೆ ಕಟ್ಕೊಂಡ್ಬಿಟ್ಟು ನಾವು ದೇವರಿಗೆ ಆರತಿ ಏನಿದೆ ಅದನ್ನು ಮಾಡ್ಕೊಳ್ತೀವಿ. ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ಕೊಳ್ತೀವಿ. ಸೊ ನಮ್ಮ ಅಮ್ಮ ಏನು ಹೇಳ್ಕೊಟ್ಟಿದ್ದಾರೆ, ನಮ್ಮ ಅತ್ತೆ ಮನೇಲಿ ಯಾವ ರೀತಿ ಮಾಡ್ತೀವಿ, ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತೀವಿ. ಸೊ ಇಲ್ಲಿ ನಾನು ಅವ್ರೇನು ಹೇಳಿದ್ರು ಆ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಫೈನಲಿ ಸನ್ನಿಧಿ ಎಲ್ಲನೂ ದಾರಗಳೆಲ್ಲ ಅರಿಶಿನದಲ್ಲಿ ಡಿಪ್ ಮಾಡಿ ಎಳೆದು ಎಲ್ಲ ರೆಡಿ ಮಾಡ್ತಾಯಿದ್ಲು. ನೋಡಿ ಹೇಗೆ ರೆಡಿ ಮಾಡ್ತಾಳೆ. ಆಮೇಲೆ ನಾನು ಮಿಕ್ಕಿದೇನು ದಾರಗಳಿತ್ತು ಸೊ ಅದನ್ನೆಲ್ಲ ಪೋಣಿಸ್ಕೊಳ್ತಾ ಇದ್ದೀನಿ. ಗಂಟು ಮಾಡಿ ಇಟ್ಬಿಡೋಣ, ಇನ್ನು ಆಮೇಲೆಲ್ಲ ಪೂಜೆಗೆಲ್ಲ ಬಂದಾಗ ಎಲ್ರಿಗೂ ಕಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ ಒಂದೊಂದನ್ನೇ ಗಂಟು ಮಾಡಿ ಇಡ್ತಾಯಿದ್ದೀನಿ. ಇನ್ನೂ ದೇವರಿಗೆ ಹಾರಗಳೆಲ್ಲ ಮಾಡಿರಲಿಲ್ಲ.
ಸೊ ಯಾಕೆ ನಾನು ನೈಟ್ ಬಂದಿದ್ದು ಹಬ್ಬಕ್ಕೆ ಅಂತ ಮನೇಲಿ ಪೂಜೆ ಮಾಡಿ ಬಂದಿದ್ದು ಮಂಡೇ. ಟ್ಯೂಸ್ಡೇ ಆಗಿರೋದ್ರಿಂದ ಅಮ್ಮ ಮನೆಗೆ ಟ್ಯೂಸ್ಡೇ ಸಾಮಾನ್ಯವಾಗಿ ಬರಲ್ಲ, ಬಂದರೂ ಕೂಡ ಹಾಗೆ ಪೂಜೆ ಮುಗಿಸ್ಕೊಂಡು ನೈಟ್ ಹೋಗ್ಬಿಡ್ಬೇಕಲ್ವ. ಸೊ ಹಾಲಿಡೇ ಇತ್ತಲ್ಲ, ಮಕ್ಕಳಿಗೆಲ್ಲ ರಜೆ ಇತ್ತು, 2-3 ಡೇಸ್ ರಜೆ ಇದ್ರಿಂದ ಇಲ್ಲೇ ಸೆಲೆಬ್ರೇಟ್ ಮಾಡಿಬಿಡೋಣ ಅಮ್ಮನ ಮನೇಲಿ ಅಂತ ಅಂದ್ಕೊಂಡು ಬಂದ್ವಲ್ಲ. ಸೊ ಇದೆಲ್ಲ ಆದಮೇಲೆ ನಂದೇನು ಎಷ್ಟು ಬೇಕೋ ಅಷ್ಟು ದಾರಗಳದ್ದು ಹೂಗಳೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಗೌರಿ ಹಬ್ಬದ್ದು ಆಗಿರೋದ್ರಿಂದ ಗೌರಿ ಅಮ್ಮಂಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ಹೂಗಳೆಲ್ಲ ಪೋಣಿಸ್ಕೊಳ್ತಾ ಇದ್ದೀನಿ. ಹೂವು ಮಾತ್ರ ತುಂಬ ಫ್ರೆಶ್ ಆಗಿತ್ತು, ಬಟ್ ಹೂಗಳಂತೂ ರೇಟ್ ಅಂತ ಹಬ್ಬಗಳಲ್ಲಿ ಕೇಳೋಕ್ಕೆ ಆಗೋಲ್ಲ. ನಾರ್ಮಲ್ ಆಗಿದ್ದಾಗಲೇ ₹250 ಇರುತ್ತೆ, 250-300 ರೂಪಾಯಿ ಇರುತ್ತೆ. ಸೊ ಹಬ್ಬಗಳಂತೂ 400-500 ಮಾಡಿಬಿಟ್ಟಿರ್ತಾರೆ. ಎಷ್ಟು ಹೂವು ತಂದ್ರೂ ಹಬ್ಬಗಳಲ್ಲಿ ಸಾಕಾಗೋದೇ ಇಲ್ಲ. ಅದರಲ್ಲೂ ನಮ್ಮ ಇದರಲ್ಲಿ ಶ್ರಾವಣ ಬಂತು ಅಂದರೆ ಒಂದಿಂದೆ ಹಬ್ಬಗಳು ಬರ್ತಾನೆ ಇರುತ್ತೆ. ಒಂದೊಂದು ತಿಂಗಳಿಗೆ 2 ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ನಾಗರ ಪಂಚಮಿ ಶುರುವಾದಮೇಲೆ ಭೀಮನವಾಸೆ ಶುರುವಾದರೆ ಪ್ರತಿಯೊಂದು 15 ದಿವಸಕ್ಕೊಂದು ಸತಿ ಒಂದೊಂದು ಹಬ್ಬ ಬರ್ತಾನೆ ಇರುತ್ತೆ. ಸೊ ದೇವ್ರಿಗೆಲ್ಲ ರೆಡಿ ಮಾಡ್ದಾಯ್ತಲ್ವ, ಸೊ ನಾನು ಹಾಗೆ ರೆಡಿ ಮಾಡಿಬಿಡೋಣ ಅಂತ ಸಿಂಪಲಾಗಿ ಒಂದು ಸ್ಯಾರಿ ಉಟ್ಕೊಂಡಿದ್ದೀನಿ. ಯಾಕೆಂದರೆ ಗೌರಿ ಹಬ್ಬ ಅಲ್ವಾ, ಸೊ ಅದಕ್ಕೋಸ್ಕರ ಅಕೇಶನಲ್ಲಿ ಉಟ್ಕೊಳ್ಳಲೇಬೇಕಲ್ವ ಹೆಣ್ಮಕ್ಳು ಅಂದಮೇಲೆ. ಸೊ ಸಿಂಪಲಾಗಿ ಸ್ಯಾರಿ ಉಟ್ಕೊಂಡು ದೇವರಿಗೆಲ್ಲ ಪೂಜೆ ಮಾಡಿಬಿಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ನಾನು ರೆಡಿಯಾಗಿ ಬರೋದಕ್ಕೆ ಅಮ್ಮ ಅಪ್ಪ ಇಬ್ಬರು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿದ್ರಲ್ಲ, ಅಪ್ಪ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅವರೆಲ್ಲ ಆರತಿ ಮಾಡ್ಕೊಳ್ತಿದ್ರು. ಸೊ ಫೈನಲಿ ಎಲ್ಲ ರೆಡಿ ಆಗಿದ್ವಿ. ರೆಡಿಯಾಗಿ ಆರತಿ ಎಲ್ಲ ಅಮ್ಮ ಎಲ್ಲ ಮಾಡಿದ್ರಲ್ವ. ಸೊ ಲಾಸ್ಟಲ್ಲಿ ನಾನು ಏನು ರೆಡಿ ಆಗಿದ್ದೀವಿ. ಇದೆಲ್ಲ ಆದಮೇಲೆ ನಾನು ಆಲ್ರೆಡಿ ಆವಾಗಲೇ ಹೇಳ್ದಾಗೆ ಗೌರಿ ದಾರ ಕಟ್ಕೋಬೇಕಲ್ವ. ಸೊ ಅಮ್ಮ ಅಪ್ಪನಿಗೆ ಗೌರಿ ದಾರ ಕಟ್ತಾಯಿದ್ದಾರೆ. ಸೊ ತುಂಬ ಟೈಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಮತ್ತೆ ಬಿಚ್ಚಿ ಮತ್ತೆ ಸ್ವಲ್ಪ ಲೂಸಾಗಿ ಕಟ್ತಾಯಿದ್ದಾರೆ ಅಪ್ಪ. ಅರ್ಶಿನ ದಾರ ಅನ್ನೋದು ನಾವು ಸುಮ್ಮನೆ ಹೇಳೋದಿಲ್ಲ, ಬಟ್ ಏನೋ ಒಂಥರ ವೈಬ್ಸ್ ಇರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಏನೋ ಒಂದು ರಕ್ಷಣೆ ಅಂತ ಅನಿಸುತ್ತಪ್ಪ ನನಗೆ. ನಾನು ನಾರ್ಮಲಾಗಿ ಅದಕ್ಕೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ನನಗೆ ತುಂಬ ಯೆಲ್ಲೋ ಕಲರ್ ಫೇವ್ರೆಟು. ಸೊ ಅದಕ್ಕೋಸ್ಕರ ಲೆಫ್ಟ್ ಹ್ಯಾಂಡಲ್ಲಿ ಒಂದು ಆ್ಯಂಕ್ಲೆಟ್ ಥರ ಒಂದು ಮಣಿದು ಒಂದು ಬ್ರೇಸ್ಲೆಟ್ ಹಾಕ್ಕೊಂಡಿದ್ದೀನಿ. ಸೊ ಇದೇನು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ, ನನಗೆ ಪರ್ಸ್ನಲಿಯಾಗಿ ಸ್ವಲ್ಪ ಯೆಲ್ಲೋ ಕಲರ್ ತುಂಬ ಚೆನ್ನಾಗಿ ವೈಬ್ಸ್ ಇರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ನೀವು ವಿಡಿಯೋದಲ್ಲಿ ಕಾಣ್ತಾ ಇದೆ ಅಂತ ಅನಿಸುತ್ತೆ. ಸೊ ಇದೆಲ್ಲ ಆದಮೇಲೆ ಅಮ್ಮ ನನಗೆ ಗಂಗಮ್ಮ ಪೂಜೆ ಮಾಡಿದರು. ಅದರದ್ದು ಅರ್ಶಿನ ಕುಂಕುಮ ತೊಗೊಂಡ್ಬಿಟ್ಟು ಬಾ ಪೂಜೆ ಮಾಡ್ಬಾ ಅಂತ ಕರೆದ್ರು. ಸೊ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡೆ. ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ನಾನು ಕೂಡ ಅದು ಕೈಗೆ ದಾರ ಕಟ್ಕೋಬೇಕಿತ್ತು. ಸೊ ಅದನ್ನ ಕಟ್ಕೊಬೇಕು. ಹಸ್ಬೆಂಡ್ ಅವ್ರಿಗೆ ಹಾಲಿಡೇಸ್ ಇದ್ದರೂ ಕೂಡ ಅವ್ರಿಗೆ ರಜೆಗಳ ಇರೋದಿಲ್ಲ. ಸೊ ಅವರು ನಾರ್ಮಲಾಗಿ ಡ್ಯೂಟಿ ಏನಿದೆ ಅದು ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಕಂಪ್ಲೀಟ್ ಆಯಿತು. ನಮ್ಮನೆ ಪುಟ್ಕೋರಿಗೆ ಅರ್ಶಿನ ಕುಂಕುಮ ಇಟ್ಟು ಕೂದಲು ಮಾತ್ರ ಬಿಟ್ಕೊಂಡು ಕೂತಿರ್ತದೆ. ಚಟ್ಟಿ ಹಾಕೊಂಡು ಅರ್ಶಿನ ಕುಂಕುಮ ಏನೋ ಇಟ್ಕೋಬೇಕಂದ್ರೆ ಹಬ್ಬದ ಶುಭಾಶಯಗಳು. ಏನು ತಿಂದೆ? ಅಮ್ಮ ತಾವರೆ ಹೂವು ತೊಗೊಂಡು ಬಂದಿದ್ದರು ಗೌರಮ್ಮಂಗೆ ಇಡೋಕ್ಕೆ ಅಂತ. ಸೊ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ರು. ಸೊ ಅದನ್ನೆಲ್ಲ ಓಪನ್ ಮಾಡಿ ದೇವರಿಗೆ ಇಟ್ಬಿಟ್ಟು ನಾನು ಹಾಗೆ ಒಂದು ಆರತಿ ಮಾಡಿಬಿಡೋಣ ದೇವ್ರಿಗೆ ಅಂತ ಆರತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬನ್ನಿ ಇನ್ನು ಫಾಸ್ಟ್ ಮಾರ್ನಿಂಗು ಏನಿದೆ ಪೂಜೆ ಕಾರ್ಯಕ್ರಮಗಳು ಅಷ್ಟೇ ಮಾಡಿರೋದು. ಇದೆಲ್ಲ ಮಾಡೋದಕ್ಕೆ ಅರೌಂಡು 10 o'clock ಆಗಿತ್ತು. ಅಮ್ಮ ಆಲ್ರೆಡಿ ಇದಕ್ಕೆ ಇವತ್ತು ಸ್ವಲ್ಪ ಪುಳಿಯೋಗರೆ ಮಾಡಿದರು, ಬೇರೆ ಏನು ಸ್ಪೆಷಲ್ ಏನು ಮಾಡಿರಲಿಲ್ಲ. ಸೊ ಮಕ್ಕಳೆಲ್ಲ ಎದ್ದು ಫ್ರೆಶ್ ಅಪ್ ಆಗಿದ್ರಲ್ವ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆಲ್ಲನೂ ಗೌರಿ ದಾರನ ಕಟ್ತಾಯಿದ್ದೀನಿ. ಎಷ್ಟು ಹಬ್ಬಗಳಲ್ಲಿ ಎಲ್ಲ ಮಕ್ಕಳಿಗೆ ಹೊಸ ಬಟ್ಟೆಗಳು ತಂದಿರ್ತೀವಿ. ಸೊ ಆದರೂ ಕೂಡ ಅವರು ಹೊಸ ಬಟ್ಟೆ ಹಾಕ್ಕೊಳ್ಳೋದು ಬರೀ ಫಂಕ್ಷನ್ಗೆ ಹೋಗಿ ಬರೋದಕ್ಕೆ ಅಷ್ಟೇ ಯೂಸ್ ಮಾಡ್ತಾರೆ ಹೊರತು ಇಂಥ ಹಬ್ಬಗಳಲ್ಲಿ ಹಾಕ್ಕೊಳ್ಳಿ ಅಂದರೆ ನಂಗೆ ಅಲ್ಲಿ ಚುಚ್ಚುತ್ತೆ ಇಲ್ಲಿ ಚುಚ್ಚುತ್ತೆ ಅಂತ ಹಠನೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಏನು ಮಾಡಿಬಿಟ್ಟಿದ್ದೀವಿ, ಇವಾಗ ಅವ್ರಿಗೆ ಏನು ಕಂಫರ್ಟಬಲ್ ಆಗಿರುತ್ತೋ ಟೀ ಶರ್ಟು ಪ್ಯಾಂಟು ಅಂಥದ್ದೇ ಹಾಕ್ಬಿಡ್ತಾಯಿದ್ದೀವಿ. ಅವ್ರುಗಳಂತೂ ಈಗ ಒಂದು ನಮ್ಮದು ಕಲ್ಚರ್ ಏನಿದೆ ಅಂತ ಕಲ್ತ್ಕೊಟ್ರಪ್ಪ ಹಾಕ್ಕೊಟ್ರಪ್ಪ ಅಂದ್ರೂ ಅದನ್ನು ಅವರು ತೊಗೊಳಕ್ಕೆ ರೆಡಿ ಇರೋದಿಲ್ಲ.
ಕ್ಯಾಶುವಲ್ ಡ್ರೆಸ್ಸು ಮನೇಲಿ ಏನು ಹಾಕ್ಕೊಳ್ತಾರೋ ಸೊ ಅದನ್ನೇ ರೂಢಿ ಮಾಡ್ಕೊಂಬಿಟ್ಟಿರ್ತಾರೆ. ಬರೀ ಫಂಕ್ಷನ್ನಿಗೆ ಮಾತ್ರ ಅದನ್ನು ಎತ್ತಿಟ್ಕೊಂಡ್ಬಿಟ್ಟಿರ್ತಾರೆ. ಬರೀ ಫಂಕ್ಷನ್ಗೆ ಮಾತ್ರ ಹಾಕ್ಕೋಬೇಕು ಹಾಗೆ ಅಂದ್ಕೊಂಡ್ಬಿಡ್ತಾರೆ. ಎಷ್ಟು ಹೇಳಿದ್ರು ಅವ್ರು ನಮ್ಗಳ ಮಾತಂತೂ ಕೇಳಲ್ಲ. ಬಟ್ ನಾವು ಒಂದೊಂದು ಸತಿ ಏನು ಅನಿಸುತ್ತೆ, ಸೊ ಅವ್ರು ಹೇಗೆ ಕಂಫರ್ಟಬಲ್ ಆಗಿರ್ತಾರೋ ಆ ಥರ ಹಾಕ್ಕೊಳ್ಳಿ ಅಂತ ನಾವೇ ಬಿಟ್ಬಿಡಬೇಕು ಅಂತ ಅನಿಸ್ಬಿಡುತ್ತೆ ಒಂದೊಂದು ಸತಿ. ಹಾಕ್ಕೊಂಡ್ರು 5 ನಿಮಿಷಕ್ಕೆ ಅಮ್ಮ ಬಿಸ್ಲಾ ಇದು ಡ್ರೆಸ್ದು ತುಂಬ ಟೈಟ್ ಆಗ್ತಿದೆ, ನಂಗೆ ಅಲ್ಲಿ ಚುಚ್ಚುತ್ತೆ ಇಲ್ಲಿ ಚುಚ್ಚುತ್ತೆ ಅಂತ ಹೇಳ್ತಾನೆ ಇರ್ತಾರಲ್ವ. ಸೊ ಅದಕ್ಕೋಸ್ಕರ ಆ ಚಿಕ್ಕ ವಯಸ್ಸಲ್ಲಿ ಆ ಮಕ್ಕಳಿಗೆ ಹೇಗೆ ಕಂಫರ್ಟಬಲ್ ಇರುತ್ತೆ ಡ್ರೆಸ್ಗಳು ಹಾಕ್ಕೊಳ್ಳಿ ಅಂತ ನಾವು ಬಿಟ್ಬಿಡೋದೇ ಒಳ್ಳೆಯದು ಅನಿಸುತ್ತೆ. ಸೊ ಪೂಜೆದೆಲ್ಲ ಮುಗಿದ್ಮೇಲೆ ಇನ್ನು ಸ್ವಲ್ಪ ದೇವರಿಗೆ ಸಿಹಿ ತಿನಿಸು ಮಾಡಬೇಕಲ್ವ. ಅಮ್ಮ ಬಂದ್ಬಿಟ್ಟು ಕಾಯ್ದು ಹೂರಣ ಎಲ್ಲ ರೆಡಿ ಮಾಡಿಟ್ಟಿದ್ರು ಒಬ್ಬಟ್ಟು ಮಾಡೋಕ್ಕೆ ಅಂತ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೇಳೆ ಒಬ್ಬಟ್ಟು ಮಾಡಿದರು. ಸೊ ಇವಾಗ ಈ ಸತಿ ಕಾಯಿ ಒಬ್ಬಟ್ಟು ಸ್ವಲ್ಪ ಮಾತ್ರ ಒಂದೇ ಒಂದು ಕಾಯಿ ಹಾಕಿ ಪಾಕ ಎಲ್ಲ ಮಾಡಿಟ್ಕೊಂಡಿದ್ರು. ಸೊ ಅದರದ್ದೆಲ್ಲ ಏನು ವೀಡಿಯೋ ನಾನು ಮಾಡ್ಕೊಂಡಿಲ್ಲ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತಲ್ಲ ಕಾಯಿ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ. ಸೊ ಆಲ್ರೆಡಿ ಮೈದಾ ಮತ್ತು ಚಿರೋಟಿ ರವೆನ ಅಮ್ಮ ಕಲಸಿಟ್ಟಿದ್ರು. ನಾನೊಂದು ದೇವರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಒಂದು 5 ಒಬ್ಬಟ್ಟುಗಳು ಮಾತ್ರ ಮಾಡ್ಕೊಬೇಡ ಅಂತ ಮೇಕರಲ್ಲಿ ಮಾಡಿಬಿಡೋಣ ಅಂದ್ಕೊತಿದ್ದೀನಿ. ನಾನು ಆಲ್ಮೋಸ್ಟ್ ಹೇಳಿದ್ದೀನಿ, ನಾನು ನಾರ್ಮಲಾಗಿ ತವದಲ್ಲಿ ಏನು ಬೇಯಿಸೋಕ್ಕೆ ಹೋಗಲ್ಲ, ರೊಟ್ಟಿ ಮೇಕರಲ್ಲೇ ಇರುತ್ತಲ್ಲ. ಸೊ ಅದರಲ್ಲಿ ಇನ್ಸ್ಟೆಂಟಾಗಿ ಬೇಗ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಅದರಲ್ಲೇ ರೆಡಿ ಮಾಡ್ಕೊಂಬೋಣ ಒಂದು 5 ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಜೊತೆಗೆ ನನಗೆ ಹೆಲ್ಪ್ ಮಾಡ್ತೀನಿ, ನಾನು ಮಾಡ್ತೀನಿ ಅಂತ ಬಂದು 2-3 ಸತಿ ಸನ್ನಿಧಿ ಮಿಡಲಲ್ಲಿ ಬರ್ತಾನೆ ಇದ್ಲು. ಸೊ ಅವಳನ್ನ ಅವಾಯ್ಡ್ ಮಾಡಿ ಬಿಸಿ ಅಲ್ವಾ ಮಕ್ಕಳಿಗೆ ಮಾಡಬೇಕಾದಾಗ ಅವ್ರು ಕೇಳೋದೇ ಇಲ್ಲ. ಸೊ ಅವಾಯ್ಡ್ ಮಾಡಿ ಒಂದು 3-4 ನಾನು ಒಬ್ಬಟ್ಟು ಮಾಡ್ಕೊಬೋಣ ಅಂತ ರೆಡಿ ಮಾಡ್ಕೊಂಬಿಡ್ತಿದ್ದೀನಿ. ಸೊ ಹಾಗೂ ಕೂಡ ಅವ್ಳು ಡೈವರ್ಟ್ ಮಾಡೋಕ್ಕಾಗಲೇ ಇಲ್ಲ. ಜೊತೇಲಿ ಬಂದು ನಾನು ಉಂಡೆ ಮಾಡ್ತೀನಿ ಅಂತೆಲ್ಲ ರೆಡಿ ಮಾಡ್ಕೊಂಡ್ಳು. ಸೊ ಇದಾದಮೇಲೆ ಮತ್ತು ನಾಳೆ ಗಣೇಶ ಹಬ್ಬ ಇರೋದ್ರಿಂದ ಅಮ್ಮ ಕರ್ಜಿಕಾಯಿ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ರು. ಸೊ ಇದಕ್ಕೆ ನಾನು ಗೋಡಂಬಿ ಮತ್ತು ಬಾದಾಮಿನ ತುರ್ಕೊಂಡು ಇಟ್ಕೊಂಡಿದ್ದೀವಿ. ಮತ್ತು ಇದು ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿರೋದು. ಇದು ಸ್ವಲ್ಪ ಕಡಲೆನ ಪುಡಿ ಮಾಡ್ಕೊಂಡಿದ್ದೀವಿ, ಹುರಿದ್ಬಿಟ್ಟು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಸಕ್ಕರೆ ಪುಡಿ, ಬಾದಾಮಿ ಗೋಡಂಬಿ ಆಪ್ಷನಲ್ಲು, ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟನ್ನು ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನೆಲ್ಲ ನಾವು ಒಂದಕ್ಕೆ ಮಿಕ್ಸ್ ಮಾಡ್ಕೊಂಬೋಣ. ಕ್ವಾಂಟಿಟಿ ಒಂದು 50 ಮಾಡ್ಬೋದು, ಅಷ್ಟು ಕ್ವಾಂಟಿಟಿ ಅಷ್ಟು ಮಾಡ್ಕೊಂಡಿದ್ದೀವಿ. ಇದು ಚಿರೋಟಿ ಮತ್ತು ಮೈದಾ ನಾರ್ಮಲಾಗಿ ಸ್ವಲ್ಪ ಚಿರೋಟಿ ಜಾಸ್ತಿ ಹಾಕ್ಕೊಂಡು ಮೈದಾ ಜೊತೆ ಮಿಕ್ಸ್ ಮಾಡ್ಕೊಂಡು ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಒಂದು 2-3 ಅವರ್ಸ್ ಸ್ವಲ್ಪ ನೆಂದರೆ ಚೆನ್ನಾಗಿ ಬರುತ್ತೆ ಅಂತ. ಸೊ ಏನೇನು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಬೋಣ. ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಗಸಗಸೆ ಕೂಡ ಹಾಕ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಗಸಗಸೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಎಳ್ಳು ಕೂಡ ಆ್ಯಡ್ ಮಾಡ್ಕೋಬೋದು, ಬಿಳಿ ಎಳ್ಳು ಬರುತ್ತಲ್ಲ ಅದನ್ನು. ಒಬ್ಬೊಬ್ಬರು ಬರೀ ಕೊಬ್ಬರಿ ತುರಿನೇ ಮಾಡ್ತಾರೆ, ಕೊಬ್ಬರಿನ ತುರ್ಕೊಂಡ್ಬಿಟ್ಟು ಅದಕ್ಕೆ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಕೂಡ ಮಾಡ್ತಾರೆ. ಒಬ್ಬೊಬ್ಬರು ಮನೆ ಒಂದೊಂದು ರೀತಿ ಮಾಡ್ತಾರೆ. ಸೊ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ನಾವು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಇದೊಂದು ಆ್ಯಡ್ ಮಾಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ನಾಳೆ ಗಣೇಶ ಹಬ್ಬಕ್ಕೆ ದೇವ್ರಿಗೆ ಇಡೋದಕ್ಕೆ ಅಂತ ಮಾಡ್ಕೊಳ್ತಾ ಇರೋದು. ಇವತ್ತು ಗೌರಿ ಅಮ್ಮಂಗೆ ನಾವು ಒಬ್ಬಟ್ಟದೇನು ಮಾಡಿದ್ದೀವಲ್ಲ ತಿಂಡಿ ಅದನ್ನು ಮಾಡಿಟ್ವಿ. 2 ದಿವಸನೂ ಹಬ್ಬ ಸೆಲೆಬ್ರೇಟ್ ಮಾಡೋದ್ರಿಂದ 2 ದಿವಸಕ್ಕೂ ಬೇರೆ ಬೇರೆ ರೀತಿಯಾಗಿ ಮಾಡಬೇಕಾಗುತ್ತಲ್ವ. ಸೊ ಇದು ಬಂದುಬಿಟ್ಟು ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಗೌರಿ ಹಬ್ಬದಲ್ಲಿ ನಾವು ಮನೇಲಿ ಏನೇನು ಮಾಡಿದ್ವಿ, ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ, ನೀವು ನಿಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಮಗೆ ಗೊತ್ತಾಗುತ್ತೆ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ. ಸೊ ಇದು ಒಂದು ನಾರ್ಮಲಾಗಿ ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸ್ಕೊಂಡ್ಬಿಟ್ಟು 3 ರೌಂಡ್ ಮಾಡ್ಕೊಂಡಿದ್ದೀವಿ. ನಾರ್ಮಲಾಗಿ ಕೈಯಲ್ಲೇ ಬೇಕಾದ್ರೆ ಅದನ್ನ ಹೂರಣ ಹಾಕಿ ಕವರು ಕೂಡ ಮಾಡ್ಕೊಳ್ಬೋದು. ನಾನು ಇದು ಕರ್ಜಿಕಾಯ್ದೆ ಹೂರಣ ಮಾಡೋದು ರೆಡಿಮೇಡಾಗಿ ಸಿಗುತ್ತಲ್ವ. ಸೊ ಅದರಲ್ಲೇ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಸ್ವಲ್ಪ ಆಯಿಲ್ನ ಸವರ್ಬಿಟ್ಟು ಅಮ್ಮ ಅದೇನು ಲಟ್ಟಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹೂರಣ ಎಲ್ಲ ಮಾಡ್ಕೊಳ್ತೀವಿ. ಬಟ್ ಹಬ್ಬಗಳಲ್ಲಿ ಅಮ್ಮಂದಿರು ಎಷ್ಟೇ ಟಯರ್ಡ್ ಆಗಿದ್ರೂ ದೇವ್ರಿಗೆ ಅಂತ ಬಂದರೆ ಅವ್ರು ಏನೇನು ಮಾಡ್ತಾರಲ್ವ. ಸೊ ನಮಗೆ ಹಂಗೆ ಅನ್ನಿಸ್ತಾ ಇತ್ತು ಅವಾಗೆಲ್ಲ ಚಿಕ್ಕದ್ರಲ್ಲಿ ನಮ್ಗೆ ಗೊತ್ತಿರಲಿಲ್ಲ. ಸೊ ಈಗ ನಾವು ಸ್ವಲ್ಪ ಅದನ್ನೆಲ್ಲ ನೋಡಿ ಕಲ್ತ್ಕೊಳ್ತಾ ಇದ್ದೀವಿ ಯಾವ ರೀತಿ ಮಾಡಬೇಕು ಏನು ಅಂತ. ಎಷ್ಟೇ ಕಲಿತ್ರೂ ಅದೇನು ಮುಗಿಯೋದಿಲ್ಲ, ಇನ್ನೂ ಹೊಸ ವಿಷಯಗಳನ್ನ ತಿಳ್ಕೊಳ್ತಾನೆ ಇರ್ತೀವಿ, ಅದು ಮಾಡ್ಕೊಳ್ತಾ ಹೋಗ್ತಾನೆ ಇರಬೇಕಾಗುತ್ತೆ. ಯಾರು ಎಲ್ಲನೂ ತಿಳ್ಕೊಂಡಿರೋರು ಯಾರೂ ಇರೋದಿಲ್ಲ. ಇನ್ನು ಒಂದೊಂದು ವಿದ್ದಲ್ಲಿ ನಾವು ಒಂದೊಂದು ಥರ ಕಲ್ತ್ಕೊಂಡಿರ್ತೀವಿ. ಇನ್ನು ಕಲಿಯೋದು ತುಂಬ ಇರುತ್ತೆ, ಅದಕ್ಕೆ ಎಂಡಿಂಗ್ ಇರೋದಿಲ್ಲ ಅಂತ ನನ್ನ ಭಾವನೆ. ಸೊ ಇದೆಲ್ಲ ಆದಮೇಲೆ ಇದು ಬೇಗ ಬೇಯೋದ್ರಿಂದ ಸ್ವಲ್ಪ 3-4 ಒಟ್ಟಿಗೆ ಮಾಡಿ ಹಾಕ್ಕೊಂಡ್ಬಿಟ್ರೆ
ಬೇಗ ಬೇಗ ಆಗುತ್ತೆ ಅಂತ. ಒಬ್ಬೊಬ್ಬರು ಈ ಗೌರಿ ಹಬ್ಬಕ್ಕೆ ಎಲ್ಲನೂ ರವೆ ಉಂಡೆನೂ ಮಾಡ್ತಾರೆ. ರವೆ ಉಂಡೆ, ಕರ್ಜಿಕಾಯಿ, ಅವ್ರವ್ರಿದು ದೇವ್ರಿಗೆ ಅಲಂಕಾರಕ್ಕೆ ಪೂಜೆಗೆ ಇಡೋದಕ್ಕೆ ಆಗಿರ್ಬೋದು, ಎಲ್ಲ ರೀತಿ ಮಾಡ್ತಾರೆ. ನಮ್ಮನೆ ಗೌರಿ ಹಬ್ಬ ಈ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ. ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿತ್ತು ಅನಿಸುತ್ತೆ ನನಗೆ. ಏಕೆಂದರೆ ವರ್ಷವೇ ಒಂಥರ ಮಾಡ್ತಿದ್ವಿ. ಈ ವರ್ಷ ಸ್ವಲ್ಪ ದೇವರಿಗೆಲ್ಲ ಸೀರೆ ಉಡಿಸಿ ಮಾಡಿರೋದ್ರಿಂದ ಏನೋ ಒಂಥರ ಖುಷಿ ಇದೆ, ಒಂಥರ ವೈಬ್ ಚೆನ್ನಾಗಿದೆ ಅನಿಸ್ತು. ನಮ್ಮ ಬ್ರದರು ಅಷ್ಟೇ, ಏನು ಈ ಸತಿ ಸೀರೆ ಎಲ್ಲ ಉಡ್ಸ್ಬಿಟ್ಟು ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾಯಿದ್ರು. ಯಾವ ವರ್ಷವೂ ಮಾಡಿರಲಿಲ್ಲ, ಏನೋ ಗೊತ್ತಿಲ್ಲ, ಅದೇನು ನ್ಯೂಸ್ಗೋಸ್ಕರನೋ ಏನೋ ಗೊತ್ತಿಲ್ಲ, ಈ ವರ್ಷ ಸ್ವಲ್ಪ ಅಪ್ಪನೂ ಅಷ್ಟೇ ಗೌರಮ್ಮನ ಸ್ವಲ್ಪ ದೊಡ್ಡದೇ ತಂದುಬಿಟ್ಟಿದ್ರು. ಯಾವ ವರ್ಷವೂ ಅಷ್ಟು ದೊಡ್ಡ ತಂದಿರಲಿಲ್ಲ. ಸೊ ಇದೆಲ್ಲ ಆಗಿ ಹೂರಣ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಒಟ್ಟಿಗೆ 3-4 ರೆಡಿ ಮಾಡ್ಕೊಂಡ್ಬಿಟ್ಟು ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟಿದ್ರೆ ನಾವು ಇದನ್ನ ರೆಡಿ ಮಾಡ್ಕೊಂಡಿದ್ದ ತಕ್ಷಣ ಹಾಕ್ಬಿಟ್ಟು ಬೇಗ ಅದು ಫ್ರೈ ಆಗಿಬಿಡುತ್ತೆ ನೀಟಾಗಿ ಇದರಲ್ಲಿ. ಸೊ ಎಣ್ಣೆನ ಕಾಯಿಸಿಟ್ಕೊಂಡಿದ್ದೀನಿ. ಸೊ ಕಾಯ್ದಿದೆ ಆಯಿಲು. ಸೊ ನಾವೇನು ಮಾಡಿಟ್ಕೊಂಡಿದ್ದೀವಲ್ವ, ಸೊ ಅದನ್ನೆಲ್ಲ ಒಂದೊಂದಾಗಿ ಹಾಕ್ಕೊಂಡ್ಬಿಡೋಣ. ಸ್ವಲ್ಪ ಬೇಗನೆ ಬೇಯುತ್ತೆ ಇದು, ಏನು ಅಷ್ಟೇನು ಟೈಮ್ ತೊಗೊಳ್ಳೋದಿಲ್ಲ. ಕೊಬ್ಬರಿ ಹಾಕಿರೋದ್ರಿಂದ ಯಾರೆಲ್ಲ ಸ್ವಲ್ಪ ಡಯಟ್ ಮಾಡ್ತಿರ್ತಾರೆ ಅವ್ರಿಗೆ ಸ್ವಲ್ಪ ಆಯಿಲ್ ಐಟಮ್ಸು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ಬಟ್ ಹಬ್ಬಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ. ರುಚಿಯಾದ ಖಾದ್ಯಗಳು ದೇವ್ರಿಗಿಂತ ಮಾಡಿರ್ತೀವಲ್ವ, ಸೊ ಅದರಿಂದ ಅವತ್ತೊಂದು ದಿವಸ ಸ್ಕಿಪ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದು ನನ್ನ ಭಾವನೆ. ಸೊ ನಮ್ಮದು ಕರ್ಜಿಕಾಯಿ ಎಲ್ಲ ರೆಡಿ ಆಗಿದೆ. ಟೇಸ್ಟ್ ಹೇಗಿದೆ ಅಂತ ಮಾತ್ರ ಇವಾಗ ನೋಡೋಕ್ಕಾಗಲ್ಲ, ಹಬ್ಬ ಆದಮೇಲೆ ನೋಡಿರ್ತೀವಲ್ವ. ಸೊ ನಮ್ಮದು ಕರ್ಜಿಕಾಯಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸೋಕ್ ಮಾಡಿ ಎತ್ಬಿಟ್ರೆ ನಮ್ಮದು ಕರ್ಜಿಕಾಯಿ ರೆಡಿ ಆಯಿತು. ಹೀಗೆ ಪಟ ಅಂತ ಕರ್ಜಿಕಾಯಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ನಾಳೆ ಹಬ್ಬಕ್ಕೆ. ಇದು ನಮ್ಮ ಅಮ್ಮ ಮನೆಯಲ್ಲಿ ನಾನು ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದು ಈ ರೀತಿ ಇತ್ತು. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ. ತುಂಬ ದಿವಸಗಳಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ತುಂಬ ಬ್ಯುಸಿ ಇದ್ದೆ, ಸ್ವಲ್ಪ ಹುಷಾರಿರಲಿಲ್ಲ. ಅದರಿಂದ ಸೊ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ನಿಮ್ಗೆ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾವು ಗಣೇಶ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಮ್ಮ ಮನೆಯಲ್ಲಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಹೀಗೆ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಆಲ್.